ಭಗವಂತ, ನನಗನ್ನಿಸ್ತಾ ಇದೆ ಇನ್ನು ಜಲಪ್ರಳಯದ ಅವಶ್ಯಕತೆ ಏನಿಲ್ಲ. ಇದು ಕಡಿಮೆ ಆಗೋ ಬೆಂಕಿ ಅಲ್ಲ ಭಗವಂತ. ಈ ಅಗ್ನಿ ಪ್ರಳಯದಿಂದನೇ ನಿಮ್ ಕೆಲ್ಸ ಬೆಣ್ಣೆ ಆಗ್ಬಿಡುತ್ತೆ. ಕಣ್ಣು ಬಿಡಿ ಪ್ರಭು. ಮೂಷಿಕ ರಾಜ, ನಾನ್ ನಿಮ್ಮ ಸೇವೆಗೆ ಬಂದಿದ್ದೀನಿ. ಹೇಳಿ, ನಾನ್ ನಿಮಗೆ ಯಾವ ರೀತಿ ಸಹಾಯ ಮಾಡ್ಲಿ? ಮೂಷಿಕ ರಾಜ, ನನ್ನ ಅಣ್ಣ ಮತ್ತೆ ನನ್ನ ಗೆಳೆಯರು ಮಾವನದ ಅಗ್ನಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಾನು ಅವರಿದ್ದಲ್ಲಿ ಹೋಗ್ಬೇಕು. ಮೂಷಿಕ ರಾಜ, ನನ್ಗೆ ಸಹಾಯ ಮಾಡಿ. ನಿಮ್ಮ ಆಜ್ಞೆ ಪ್ರಭು. ನಾನು ಈಗಲೇ ನಿಮಗೆ ಸಹಾಯ ಮಾಡ್ತೀನಿ. ಬೇಗ ಬೇಗ ಮೂಷಿಕ ರಾಜ, ಯಾಕಂದ್ರೆ ಅಲ್ಲಿ ನನ್ನ ಗೆಳೆಯರು ಮತ್ತೆ ಅಣ್ಣನ ಜೀವನ ಕಷ್ಟದಲ್ಲಿದೆ. ಬನ್ನಿ ಪ್ರಭು. ಹಾ ಮೂಷಿಕ ರಾಜ. ಅಣ್ಣ, ನನ್ನ ಕಾಪಾಡೋಣ. ನನಗೆ ಸಾಯಕ್ಕೆ ಇಷ್ಟ ಇಲ್ಲ ಅಣ್ಣ. ನಾನು ಸಾಯಬಾರ್ದು. ನನ್ನ ಕಾಪಾಡೋಣ. ಧಾಮ, ನನ್ನ ಕ್ಷಮಿಸು ಗೆಳೆಯ. ಯಾಕಂದ್ರೆ ನಾನು ನಿನ್ನ ಈ ಬೆಂಕಿಯಿಂದ ಕಾಪಾಡೋಕ್ಕಾಗಲ್ಲ. ಮೂಷಿಕ ರಾಜ, ಅಗ್ನಿ ದಾವನಿಲ್ಲದ ರೂಪ ಧಾರಣೆ ಮಾಡಿದೆ. ಇನ್ನು ಒಂದು ಕ್ಷಣದ ವಿಳಂಬನು ಪ್ರಾಣಕ್ಕೆ ಅಪಾಯ ಆಗ್ಬೋದು. ಬೇಗ ಮಾಡಿ ಮೂಷಿಕ ರಾಜ, ಬೇಗ. ಇದು ಕೃಷ್ಣನ್ ಧ್ವನಿ ಅಲ್ವಾ? ಆದ್ರೆ ಕೃಷ್ಣ ಇಲ್ಲಿಗೆ ಹೇಗ್ ಬರ್ತಾನೆ? ಅಣ್ಣ, ಹೇಳು ಧಾಮ, ಹೇಳು. ಕೃಷ್ಣ, ನೀನ್ ಇಲ್ಲಿಗೆ ಹೇಗ್ ಬಂದೆ? ಅಣ್ಣ, ಈಗ ಅದನ್ನೆಲ್ಲ ಹೇಳೋಕ್ ಸಮಯ ಇಲ್ಲ. ಬನ್ನಿ, ಮೊದಲು ಇಲ್ಲಿಂದ ಹೋಗೋಣ. ಆಗ್ಲಿ ಕೃಷ್ಣ, ಬೇಗ ಬನ್ನಿ. ಎಲ್ಲ ಬನ್ನಿ, ಬೇಗ ಬನ್ನಿ 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 ಬನ್ನಿ. जय श्री कृष्ण गोपाल कृष्ण, 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 जय श्री कृष्ण गोपाल कृष्ण. ಚಿಕ್ಕಮ್ಮ, ಬಲರಾಮ, ಬಲರಾಮ, ಕಂದ, ಕಂದ. ಮಾತು ದೊಡ್ಡದು, ಆದ್ರೆ ಒಂದು ಕಾರ್ಯವು ಅಪೂರ್ಣ. ನೌಕೆಯನ್ನು ಜಲಿಸಲಾಗಲಿಲ್ಲವೇ ನಿನಗೆ? ಭಗವಂತ, ಇಲ್ಲಿ ಕಾಡೇ ಉಳಿಲಿಲ್ಲ ಅಂದ್ರೆ ಇನ್ನು ನೌಕೆಯಲ್ಲಿ ಉಳಿಯುತ್ತೆ? ಮತ್ತದು ಉಳಿದಿದ್ರು ಕೂಡ ಅಪೂರ್ಣ ನೌಕೆ. ಅದು ಪೂರ್ಣ ಆಗೋದು ಹೇಗೆ? ಯಾಕಂದ್ರೆ ನೌಕೆ ಮಾಡೋದಕ್ಕೆ ಗೊಲ್ಲ ಯಾವ ಕಟ್ಗೆ ತರ್ತಾನೋ ಅದಂತೂ ಮಹಾವನದಿಂದ ಬರ್ತಾ ಇದೆ. ಈಗ ಮಹಾವನದ ಕೆಲಸ ಅಂತೂ ಬೆಣ್ಣೆ ಆಗಿರುತ್ತೆ. ಭಗವಂತ, ನಾನು ಹೇಳ್ತಿದ್ದೀನಿ, ಇನ್ನು ನೀವು ಪ್ರಳಯದ ಸಿದ್ಧತೆ ಮಾಡಿ, ಮಹಾಪ್ರಳಯಕ್ಕೋಸ್ಕರ.
ಇದೇ ಸಮಸ್ಯೆಯಾಗಿದೆ ಭದ್ರಾಕ್ಷ. ಇಷ್ಟೆಲ್ಲ ಅಸುರರು ಹೋದ ನಂತರವೂ ನಾನೇನಾದರೂ ಮಾಡದೇ ಇದ್ದರೆ ಏನೂ ಘಟಿಸುವುದೇ ಇಲ್ಲ. ಈಗ ಕಾಲಕೇಯನನ್ನೇ ನೋಡು, ಎಲ್ಲಿದ್ದಾನೆ, ಏನು ಮಾಡುತ್ತಿದ್ದಾನೆ? ನನ್ನ ನೆನಪು ಮಾಡಿಕೊಂಡ್ಯಾ ಕಂಸ? ಕಾಲಕೇಯ, ನಾನು ಇಲ್ಲಿ ಯೋಚಿಸುತ್ತಿದ್ದೆ, ಆ ಮಳೆ ಎಲ್ಲಿದೆ ಎಂದು, ಆ ಜಲಪ್ರಳಯ. ಸಂದೇಹ ನನ್ನ ಮೇಲೆ. ಸಂದೇಹ? ಒಂದು ವೇಳೆ ಸಂದೇಹವಿದ್ದರೆ ಕಾಲಕೇಯ, ಹೀಗೆ ಭಗವಂತ ಕಂಸ ಶರೀರ ನೀಡುತ್ತಿದ್ದನೆ. ಅಲ್ಲಿ ನೌಕೆಯನ್ನು ಸಿದ್ಧ ಮಾಡಿದ್ದ ಆ ಪರಮಾವತಾರಿ. ನಾನು ಜ್ವಲಾಸುರನನ್ನು ಕಳಿಸಿ ಪೂರ್ಣ ವನವನ್ನೇ ನಾಶ ಮಾಡಿಸಿದೆ. ಮತ್ತು ಒಂದು ವೇಳೆ ಆ ವಂಚಕ ಇನ್ಯಾವುದೋ ಮಾಯ ರಚಿಸಿದರೂ ನಾವಿಲ್ಲಿ ಕೇವಲ ಜಲಪ್ರಳಯದ ಸಿದ್ಧತೆ ಮಾಡುತ್ತಿರಬಾರದು. ನೀವೆಲ್ಲ ಕೇವಲ ವಿಷ್ಣುವಿನ ಒಂದು ರೂಪ ನೋಡಿದ್ದೀರಿ, ಪರಮಾವತಾರಿ ಶ್ರೀಕೃಷ್ಣನದ್ದು. ಆದರೆ ನಾನು ಪೂರ್ಣ ಯುಗಾನೇ ನೋಡಿದ್ದೀನಿ, ಪೂರ್ಣ ಜಲಪ್ರಳಯ ನೋಡಿದ್ದೀನಿ. ಸತ್ಯ ಏನಂದ್ರೆ ನೀನು ಏನೂ ನೋಡಿಲ್ಲ. ಏನು ಹೇಳಬೇಕೆಂದಿರುವೆ ಕಾಲಕೇಯ? ನಾನು ಬಯಸಿದರೆ ಜಲಪ್ರಳಯನ ಈಗಲೇ ಮಾಡಬಹುದು. ಆದ್ರೆ ಅವಂಚಕ ಎಲ್ಲರನ್ನೂ ಕಾಪಾಡ್ತಾನೆ. ಹಾಗಾಗಿ ಈ ಬಾರಿ ಒಂದು ತಪ್ಪು ಆಗಬಾರ್ದು. ಈ ಯುಗದಲ್ಲಿ ಜಲಪ್ರಳಯ ಹೇಗಿರ್ಬೇಕು ಅಂದ್ರೆ, ಆ ಚಕ್ರಧಾರಿಗೆ ತನ್ನ ಭಕ್ತರನ್ನ ಕಾಪಾಡೋಕೆ ಯಾವ ಮಾರ್ಗನೂ ಸಿಗಬಾರ್ದು. ನೀನು ಗಮನಿಸಿದೀಯಾ? ಈ ಯುಗದಲ್ಲಿ ವಿಷ್ಣುವಿನ ಅವತಾರ ಏನು ಮಾಡ್ತಿದ್ದಾನೆ? ಸತ್ಯಯುಗದಲ್ಲೂ ಅವನು ನೌಕೆ ಮಾಡಿದ್ದ, ಈ ಯುಗದಲ್ಲೂ ಅವನು ನೌಕೆ ಸಿದ್ಧ ಮಾಡಿದ್ದಾನೆ. ನಿನ್ನಿಂದ ಈ ಜಗತ್ತಿನ ಎಲ್ಲ ಮೀನುಗಳು ವಿನಾಶ ಆದರೂ ಸಹ ಆ ವಂಚಕ ಮತ್ಸ್ಯಾವತಾರ ಖಂಡಿತ ಧರಿಸ್ತಾನೆ. ನಾವು ಅದರ ಪ್ರತೀಕ್ಷೆಯಂತೂ ಮಾಡಲೇಬೇಕು. ಯಾಕಂದ್ರೆ ನಾನು ಆ ಮತ್ಸ್ಯಾವತಾರದ ನಾಶ ಮಾಡಬೇಕು. ಮತ್ತೆ ನೀನು ಆ ಪರಮಾವತಾರಿನ. ಕೃಷ್ಣ, ಈಗ ಹೇಳು, ಏನ್ ಮಾಡೋದು? ಈಗ ಯಾವ ಮಾರ್ಗನೂ ಉಳಿದಿಲ್ಲ ನಮ್ಮ ಹತ್ರ. ನಾನು ಹೇಳೋದಾದ್ರೆ ನಾವು ಹೋಗಿ ಬ್ರಜಮಂಡಲದವ್ರಿಗೆ ಇದನ್ನ ಹೇಳಲೇಬೇಕು. ಜಲಪ್ರಳಯ ಬರೋದಕ್ಕೂ ಮೊದಲು ಎಲ್ಲರೂ ಸುರಕ್ಷಿತವಾಗಿರ್ತಾರೆ. ಯಾಕಂದ್ರೆ ಕಂಸ ಅಂತೂ ಮಹಾವನನ ನಾಶ ಮಾಡ್ದ, ಮತ್ತೆ ನೌಕೆಯ ನಿರ್ಮಾಣ ಕಾರ್ಯನೂ ಪೂರ್ತಿ ಆಗ್ಲೇ ಇಲ್ಲ. ಹಾ ರಾಧೆ, ನೀನ್ ಸತ್ಯ ಹೇಳ್ತಿದ್ಯಾ. ಒಂದ್ ವೇಳೆ ನಾವು ಜೀವ ರಕ್ಷಣೆ ಮಾಡೋ ಬದಲು ಅವ್ರಿಗೆ ಅಪಾಯ ಮಾಡಿದ್ರೆ? ಕೃಷ್ಣ, ಅಣ್ಣನ ಮಾತು ಸತ್ಯನೇ. ನಾವು ಹೋಗಿ ನಂದಮಾವನ್ಗೆ ಈ ಎಲ್ಲ ವಿಷಯನೂ ಹೇಳ್ಬಿಡ್ಬೇಕು. ರಾಧಿ, ಅಣ್ಣ, ಈ ಸಂಕಷ್ಟ ಕೇವಲ ವೃಂದಾವನದ ಮೇಲೆ ಬರೋದಲ್ಲ, ಬದಲಿಗೆ ಈ ಜಲಪ್ರಳಯ ಪೂರ್ತಿ ಜಗತ್ತಿಗೆ ಬರ್ತಿದೆ. ಮತ್ತೆ ಆ ಜಲಪ್ರಳಯದಿಂದ ಪಾರಾಗೋಕೆ ಕೇವಲ ಒಂದೇ ಮಾರ್ಗ ಇದೆ, ಮತ್ತದು ನಮ್ಮ ನೌಕೆ. ಮತ್ತೆ ಅದಕ್ಕಾಗಿ ಯಾವ್ದಾದ್ರೂ ಒಂದ್ ರೀತಿಲಿ ನಾವು ನಮ್ಮ ನೌಕೆನ ಖಂಡಿತ ಮಾಡ್ಬೇಕು. ಆದ್ರೆ ಕೃಷ್ಣ, ಮಹಾವನನೇ ಭಸ್ಮ ಆದ್ಮೇಲೆ ನಾವು ನೌಕೆ ಮಾಡೋದು ಹೇಗೆ? ಅಣ್ಣ, ನಮ್ಗೆ ನೌಕೆ ಮಾಡೋದಕ್ಕೆ ಕಟ್ಟಿಗೆಗಳು ಬೇಕಲ್ವಾ? ನಮ್ಮ ಹತ್ರನೇ ತುಂಬಾ ಕಟ್ಟಿಗೆ ಇವೆ. ಕೃಷ್ಣ, ಅಲ್ಲಿ ಮಹಾವನನೇ ಸುಟ್ಟು ಹೋದ್ಮೇಲೆ ನಾವು ಕಟ್ಟಿಗೆ ಎಲ್ಲಿಂದ ತರೋದು? ನಾನು ಹೇಳ್ತೀನಿ ಅಣ್ಣ, ನಾವು ಎಲ್ಲಿಂದ ಕಟ್ಟಿಗೆ ತರ್ಬೇಕಂತ.
ಜಗತ್ತಿನ ಎಲ್ಲ ಮೇಘಗಳನ್ನ ಒಂದು ಕಡೆ ಸೇರಿಸಿ ಮುಳುಗಿಸ್ತೀನಿ ನಾನು ವೃಜಮಂಡಲನ ಆ ನೀರಲ್ಲಿ, ಮತ್ತೆ ಅಂತ್ಯ ಮಾಡ್ತೀನಿ ವಿಷ್ಣುವಿನ ಮತ್ಸ್ಯಾವತಾರನ. ಇದೇನಾಗುತ್ತಿದೆ? ನಡೀರಿ, ಇಂದ್ರದೇವರ ಬಳಿ ಹೋಗೋಣ. ದೇವರಾಜ, ನಿಮ್ಮ ಭ್ರಾತ ವರುಣದೇವರನ್ನು ಶಕ್ತಿಹೀನ ಮಾಡಿ ಸೃಷ್ಟಿಯನ್ನು ಅಸಂತುಲಿತಗೊಳಿಸಿದ್ದಾನೆ ಮತ್ತು ಈ ಜಗತ್ತನ್ನು ವಿನಾಶದತ್ತ ಒಯ್ಯುತ್ತಿದ್ದಾನೆ. ಹೌದು ದೇವರಾಜ, ಸೃಷ್ಟಿ ನಿಯಮ ಖಂಡಿಸಲಾಗುತ್ತಿದೆ. ಆ ಕಾಲಕ್ಕೆ ಏನನ್ನು ತಡೆಯದಿದ್ದರೆ ಪೃಥ್ವಿಯ ವಿನಾಶ ನಿಶ್ಚಿತವೇ. ದೇವತೆಗಳೇ, ಈ ಪ್ರಕೃತಿ ರಕ್ಷಕ ನಾನು ಮತ್ತು ನಾನು ಇಂದ್ರ. ನಾನಿರುವಾಗ ಆ ಕಾಲಕೇಯ ತನ್ನ ಉದ್ದೇಶದಲ್ಲಿ ಸಫಲನಾಗುವುದಿಲ್ಲ. ಅಕ್ಕ, ನಾನ್ ಕೇಳ್ದೆ ಈ ಸಲ ನಿಮ್ಮ ಹೊಲದಲ್ಲಿ ಬೆಳೆ ಎಲ್ಲ ಬಹಳ ಚೆನ್ನಾಗಿ ಬಂದಿದೆ. ಹಾ ಕೃಷ್ಣ, ನೀನ್ ಕೇಳಿದ್ದು ಖಂಡಿತ ಸತ್ಯನೇ. ಅಕ್ಕ, ನನ್ಗೆ ಬಾಯಾರಿಕೆ ಆಗಿದೆ, ಸ್ವಲ್ಪ ನೀರ್ ಕೊಡ್ತೀರಾ? ಹಾ, ಈಗ ತರ್ತೀನಿ. ತಗೋ ಕೃಷ್ಣ ನೀರು. ಅಯ್ಯೋ ಅಯ್ಯೋ ಕೃಷ್ಣ, ಅಯ್ಯೋ ನನ್ನ ಒನ್ಕೆ ಮತ್ತೆ ಬೇಳೆ ಈಗಷ್ಟೇ ಇಲ್ಲಿತ್ತು ಕೃಷ್ಣ, ಎಲ್ಲಿ ಹೋಯ್ತು? ಅಕ್ಕ, ನಾನ್ ನೋಡಿಲ್ವಲ್ಲ, ನಾನು ಇಲ್ಲೇ ನೀರ್ಗಾಗಿ ಕಾಯ್ತಿದ್ದೆ. ಇಲ್ಲಿ ಕೇಳಿ, ಯಾರಾದ್ರೂ ನನ್ನ ಒನ್ಕೆ ಧಾನ್ಯ ನೋಡಿದ್ರ? ಯಾರಾದ್ರೂ ನೋಡಿದ್ರ? ಅಣ್ಣ, ಏನಾಯ್ತು? ನೀವು ಮನೆ ಮೇಲೆ ಕಟ್ಟಿಗೆ ಯಾಕೆ ಹಾಕ್ತಿದ್ದೀರಿ? ಕೃಷ್ಣ, ಈ ಮಳೆ ಸುರಿಯೋದನ್ನಂತೂ ನಾನು ತಡೆಯೋಕ್ಕಾಗಲ್ಲ. ಆದ್ರೆ ನನ್ನ ಮನೆ ಒಳಗೆ ಸುರಿಯೋದನ್ನ ಖಂಡಿತ ತಡಿಬಹುದು. ಅದ್ರ ಸಿದ್ಧತೆ ಮಾಡ್ತಿದ್ದೀನಿ. ಅಣ್ಣ, ನನ್ನ ಗೆಳೆಯ ಮಧುಮಂಗಳ ಎಲ್ಲಿದ್ದಾರೆ? ಕೃಷ್ಣ, ಅವ್ರು ಒಳಗಡೆನೇ ಇದ್ದಾರೆ, ಈಗಲೇ ಕರಿತೀನಿರೋ. ಅರೆ ಮಂಗಲ, ಮಧು, ನೋಡಿ ನಿಮ್ ಗೆಳೆಯ ನಿಮ್ಮನ್ನು ಕರಿತಾ ಇದ್ದಾನೆ. ನೀನಿರು ಕೃಷ್ಣ, ನಾನು ಕರೆದು ಬರ್ತೀನಿ. ಕೃಷ್ಣ, ಮಧುಮಂಗಲ ಇಬ್ರು ಮನೇಲಿಲ್ಲ, ಎಲ್ಲೋ ಹೊರಗಡೆ ಹೋಗಿರ್ತಾರೆ. ಅಯ್ಯೋ, ನನ್ನ ಕಟ್ಗೆ. ಹೇ ಕೃಷ್ಣ, ನನ್ನ ಕಟ್ಗೆ ನೋಡಿದ್ಯಾ? ಇಲ್ಲ ಅಣ್ಣ. ಹೇ ಭಗವಂತ, ನನ್ನ ಕಟ್ಗೆ ಎಲ್ಲೋಯ್ತು? ನಾನು ನನ್ನ ಮನೆನ ಸರಿ ಮಾಡ್ಕೊಳ್ಳೋದು ಹೇಗೆ? ಎಲ್ಲೋಯ್ತು ನನ್ನ ಕಟ್ಗೆ ಎಲ್ಲ? ಅಣ್ಣ, ನಾನ್ ಕೇಳ್ದೆ ನಿಮ್ಮ ಹಸು ಲಕ್ಷ್ಮಿ ಈಗೀಗ ಬಹಳ ಹಾಲು ಕೊಡ್ತಿದೆ. ಮತ್ತೆ ನೀವು ಕೃಷ್ಣಂಗೆ ಬೆಣ್ಣೆ ತಿನ್ಸೋದಿಲ್ವಾ? ಯಾಕೆ ಕೊಡೋದಿಲ್ಲ? ನೀನ್ ಇಲ್ಲೇ ಇರು, ನಾನು ತಗೊಂಡ್ಬರ್ತೀನಿ. ತಗೋ ಕೃಷ್ಣ ಬೆಣ್ಣೆ. ಅಯ್ಯೋ, ನನ್ನ ಗಾಡಿ ಎಲ್ಲಿ ಹೋಯ್ತು? ಅಣ್ಣ, ನಾನಂತೂ ನೋಡಿಲ್ಲ, ನಾನು ನಿಮ್ಮ ಬೆಣ್ಣೆಗೆ ಪ್ರತೀಕ್ಷೆ ಮಾಡ್ತಿದ್ದೆ. ಅಲ್ಲ, ಈ ಗಾಡಿ ಕತ್ಕೊಂಡು ಹೋಗಕ್ ಅದೇನ್ ಬೆಣ್ಣೆ ಅಲ್ವಲ್ಲ, ಅದನ್ನ ಯಾರು ಕತ್ಕೊಂಡು ಹೋಗ್ತಾರೆ? ಅಣ್ಣ, ಗಡಿ ಕತೆ ಬಿಟ್ಬಿಡಿ, ಮೊದಲು ಬೆಣ್ಣೆ ಆದ್ರೆ ಇಲ್ಲಿ ಕೊಡಿ. ಹಾ, ತಗೋ. ಅಯ್ಯೋ, ಇಲ್ಲಿ ಕೇಳಿ, ಎಲ್ರು ಇಲ್ಲಿ ಕೇಳಿ. ನನ್ನ ಒನ್ಕೆ ಕಳ್ತನ ಆಗಿದೆ, ಯಾರಾದ್ರೂ ನೋಡಿದ್ರ ಹೇಳಿ. ಅಯ್ಯೋ, ನನ್ನ ಗಾಡಿನೂ ಕಾಣಿಸ್ತಾ ಇಲ್ಲ, ನೀವ್ ಯಾರಾದ್ರೂ ನೋಡಿದ್ರಾ? ನಮ್ಮನೆ ಕಟ್ಗೆನೂ ಕಾಣಿಸ್ತಿಲ್ಲ. ನಮ್ಮನೆ ಕಟ್ಗೆನೂ ತಗೊಂಡೋಗಿರ್ಬೋದು. ನಿಮ್ಗ್ ಗೊತ್ತಾ, ನನ್ ಕಟ್ಗೆ ಕಳ್ತನ ಆದಾಗ ನನ್ ಜೊತೆ ಕೃಷ್ಣ ಇದ್ದ. ಹೌದು, ನನ್ ಗಾಡಿ ಕಳ್ದು ಹೋದಾಗ ನಾನ್ ಕೃಷ್ಣನ್ಗೆ ಬೆಣ್ಣೆ ಕೊಡ್ತಿದ್ದೆ. ಹೌದು, ನನ್ ಜೊತೆನೂ ಕೃಷ್ಣ ಇದ್ದ ನನ್ ಕಟ್ಗೆ ಕಳ್ತನ ಆದಾಗ. ಕೃಷ್ಣ? ಹಂಗ ಈಗೆಲ್ಲ ವಿಷಯ ನನ್ಗೆ ಅರ್ಥ ಆಗ್ತಾ ಇದೆ. ಏನಾದ್ರೂ ಆಗ್ಲಿ, ಈ ಎಲ್ಲಾ ಕೆಲ್ಸದ ಹಿಂದೆ ಕೃಷ್ಣನ್ ಕೈವಾಡ ಇದೆ. ಆದ್ರೆ ನನ್ ಮನ್ಸಲ್ಲಿ ಒಂದು ಅನುಮಾನ ಇದೆ. ಕೃಷ್ಣ ಯಾವಾಗ್ಲೂ ಬೆಣ್ಣೆ ಕದಿತಾನೆ, ಮತ್ ಕಟ್ಗೆ ಯಾಕೆ ಕದಿತಾನೆ? ಆದ್ರೆ ಗಮನಿಸಬೇಕಾದ ವಿಷಯ ಅಂದ್ರೆ ಎಲ್ಲಾ ಕಳ್ತನದ ಸಮಯದಲ್ಲೂ ಕೃಷ್ಣ ಅಲ್ಲಿದ್ದಿದ್ ನಿಜ. ಅದಕ್ಕೆ ನಾನು ಹೇಳೋದು, ನಾವು ಹೋಗಿ ಎಲ್ಲಾ ಕಳ್ತನದ ವಿಷಯನ ನಂದರಾಜಂಗೆ ಹೇಳೋಣ, ನಡೀರಿ.
ಅಧರ್ಮ ನಿಲ್ಲಿಸಬೇಕು. ಯಾರು ತಡಿತಾರೆ ನನ್ನ? ಕಾಲಕೇಯ ನಾನು, ಎಲ್ಲರ ಕಾಲ ನಾನು ತಡೆಯುತ್ತೇನೆ ನಿನ್ನನ್ನು. ಇಂದ್ರ, ಮರೆಯಬೇಡ ಕಾಲಕೇಯ, ನೀನು ಇದಕ್ಕೂ ಮೊದಲೇ ಕಾಲಗರ್ಭವನ್ನು ಸೇರಿದವನು. ಬಹುಶಃ ನಿನಗೆ ಕಾಣಿಸ್ತಿಲ್ಲ, ನಾನಾಗ್ಲೇ ನನ್ನ ಕಾಲನ ಹಿಂದಕ್ಕೆ ಪುನರ್ಜೀವನ ಪಡೆದಿದ್ದೇನೆ. ಈಗ ಕಾಲಗರ್ಭ ಸೇರೋ ಬಾರಿ ನಿನ್ನದು. ಅದರ ನಿರ್ಣಯ ಆಗುವುದು ಈ ಯುದ್ಧದ ನಂತರವೇ. ಯಾರು ಇಲ್ಲಿರುತ್ತಾರೆ, ಯಾರು ನಶಿಸುತ್ತಾರೆಂದು. ನಿನ್ನ ಪರಾಜಿತಗೊಳಿಸೋದಕ್ಕೆ ನನಗೆ ಯಾವ ಶಸ್ತ್ರದ ಅವಶ್ಯಕತೆನೂ ಇಲ್ಲ. ಕಾಲಕೇಯ, ನಿನ್ನ ಅಂತಿಮ ಸಮಯ ಬಂದಿದೆ. ನೀನು ನನ್ನ ವಜ್ರದಿಂದ ಪಾರಾಗಲಾರೆ. ನಾರಾಯಣ ನಾರಾಯಣ, ಇದು ಹೇಗೆ ಸಾಧ್ಯವಾಯಿತು ಪ್ರಭು? ಈ ಕಾಲಕೇಯನ ಮೇಲೆ ದೇವರಾಜ ಇಂದ್ರನ ವಜ್ರದ ಪ್ರಭಾವವು ಬೀಳುತ್ತಿಲ್ಲವಲ್ಲ? ದೇವರ್ಷಿ, ಕಾಲಕೇಯ ಜೀವಂತವಾಗಿಲ್ಲ. ಅವನು ಕೇವಲ ಕಂಸನ ಶರೀರ ಧಾರಣೆ ಮಾಡಿದ್ದಾನೆ. ದೇವರಾಜ ಇಂದ್ರ ಈ ಮಾತನ್ನು ಮರೆಯುತ್ತಿದ್ದಾನೆ. ಕಾಲಕೇಯ ಎಂಥ ಶಕ್ತಿ ಎಂದರೆ ಅವನನ್ನು ಯಥಾರ್ಥ ಶಕ್ತಿಯಿಂದ ನಾಶ ಮಾಡಲಾಗದು ಎಂದು. ಏಕೆಂದರೆ ಈ ಕಾಲಕೇಯ ಅತೀತದಿಂದ ಈಗ ಈ ಸಮಯಕ್ಕೆ ಬಂದಿದ್ದಾನೆ. ನನ್ನ ಲಕ್ಷ್ಯದಿಂದ ಯಾರು ತಡೆಯಕ್ಕಾಗಲ್ಲ. ನೀನು ನನ್ನ ಹೇಗೆ ತಡಿತೀಯ ಇಂದ್ರ? ಒಂದು ವೇಳೆ ಆ ವಿಷ್ಣು ಇವತ್ತು ನನ್ನ ಮುಂದೆ ಬಂದರೂ ಸಹ ಅವನು ನನ್ನ ತಡೆಯೋದು ಸಾಧ್ಯ ಇಲ್ಲ. ಪ್ರಳಯ ಆಗತ್ತೆ, ಖಂಡಿತ ಆಗತ್ತೆ. ಪೂರ್ತಿ ವ್ರಜಮಂಡಲ ಅದರಲ್ಲಿ ಮುಳುಗಿ ಹೋಗುತ್ತೆ. ಕಾಲಕೇಯ ಬಂದಿದ್ದಾನೆ, ಎಲ್ಲರ ಸಾವು ತಂದಿದ್ದಾನೆ. ನೀವೆಲ್ಲ ಇದೇನು ಹೇಳ್ತಿದ್ದೀರಾ? ಹೀಗಾಗೋಕ್ ಸಾಧ್ಯ ಇಲ್ಲ. ಇಲ್ಲಿ ತನಕ ವೃಂದಾವನದಲ್ಲಿ ಇದಕ್ಕಿಂತ ಮೊದಲು ಯಾವತ್ತೂ ಕಳ್ತನ ಆಗಿಲ್ಲ. ಆ ಕಾರಣಕ್ಕೆ ನಾವಿಷ್ಟು ಭಯ ಪಡ್ತಿರೋದು ನಂದ್ರಾಜ. ಒಮ್ಮೆ ಈ ಕಳ್ತನಕ್ಕೂ ಮತ್ತೆ ಹೀಗೆ ಮೋಡ ಕವಿತಿರೋದಕ್ಕೂ ಸಂಬಂಧ ಇದ್ರೆ? ಈ ಮೋಡಕ್ಕೂ ಕಳ್ತನಕ್ಕೂ ಏನು ಸಂಬಂಧ ಇಲ್ಲ. ಮತ್ತೆ ನಮ್ಮನೇಲಂತೂ ಯಾವ ಕಳ್ತನೂ ಆಗಿಲ್ಲ. ನೀವೇ ಸ್ವತಃ ನೋಡಿ, ಎಲ್ಲ ವಸ್ತುಗಳು ಹೇಗಿತ್ತೋ ಹಾಗೆ ಇದೆ. ಅಲ್ಲಿ ನೋಡಿ, ಇಲ್ಲಿ ನೋಡಿ, ಆ ಕಡೆ ನೋಡಿ. ಗೊಲ್ಲ, ನಾನು ನೀನು ಈ ಊರವ್ರ ಜೊತೆ ಹೀಗೆ ನಡ್ಕೋಬಾರ್ದಾಗಿತ್ತು. ರಾಧಿ, ಜೀವನದಲ್ಲಿ ಒಮ್ಮೊಮ್ಮೆ ದೊಡ್ಡ ಲಾಭಕ್ಕೆ ಸಣ್ಣ ಪುಟ್ಟ ಕಷ್ಟ ಸಹಿಸಬೇಕಾಗತ್ತೆ. ಈ ಜನರು ಕೇವಲ ದಿನಚರಿ ಬಗ್ಗೆ ಮಾತಾಡ್ತಿದ್ದಾರೆ. ಅದೇ ಜಲಪ್ರಳಯದಿಂದ ಎಲ್ಲ ಜನರ ಜೀವನನ ರಕ್ಷಣೆ ಮಾಡೋದಕ್ಕಿಂತ ಮಹತ್ವ
ಅಪೂರ್ಣ ಕಾರ್ಯ ಇನ್ನೇನಿದೆ ಹೇಳು. ನೋಡು ಕೃಷ್ಣ, ನನಗೆ ಅರ್ಥ ಆಗಿದೆ. ಆಮೇಲೆ ಹೇಳ್ಬೇಡ ಈ ರಾಧೆ ನೀನ್ ನನಗೆ ಹೇಳಿಲ್ಲ ಅಂತ. ರಾಧೆ, ನೀನ್ ಕೇವಲ ವಸ್ತುಗಳನ್ನ ನೋಡ್ತಿದ್ಯಾ. ಮತ್ತೆ ನಮ್ಮ ಅಂತಿಮ ಕರ್ತವ್ಯ ಎಲ್ಲರ ಜೀವನ ರಕ್ಷಣೆ ಮಾಡೋದು. ರಾಧೆ, ನನ್ಗೆ ಇದು ಅರ್ಥ ಆಗಿದೆ. ನೀನು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ನಂದರಾಜ, ನಮ್ಗೆಲ್ಲ ಅರ್ಥ ಆಗಿದೆ. ಯೋಚನೆ ಮಾಡಿ, ಇಡೀ ಊರಲ್ಲಿ ಬೆಣ್ಣೆ ಮಡಿಕೆಗಳು ಕಳ್ತನ ಆಗ್ತಿತ್ತು, ಆದ್ರೆ ನಿಮ್ಮನೇಲೆ ಆಗ್ಲಿಲ್ಲ. ನಿಮ್ ಮಾತಿನ ಅರ್ಥ ಏನು? ಏನಂದ್ರೆ ಈ ಸಲಾನು ಎಲ್ರ ಮನೇಲೂ ಕಳ್ತನ ಆಗಿದೆ, ಆದ್ರೆ ನಿಮ್ ವಸ್ತು ಎಲ್ಲ ಸುರಕ್ಷಿತವಾಗಿದೆ. ಇದ್ರ ಅರ್ಥ ಏನಂದ್ರೆ ಇದೆಲ್ಲದರ ಹಿಂದೆ ಕೃಷ್ಣ ಇದ್ದಾನೆ. ಇಲ್ಲ ಇಲ್ಲ, ನಿಮ್ಗೆಲ್ಲ ಏನೋ ಭ್ರಮೆ ಆಗಿದೆ. ಇಲ್ಲ ಇಲ್ಲ ನಂದ್ರಾಣಿ, ಈ ಕೆಲಸ ಅಂತೂ ಖಂಡಿತ ಕೃಷ್ಣಂದೇ. ಅಪ್ಪ, ಇದೆಲ್ಲ ನನ್ನ ಕೆಲಸ ಹೇಗಾಗತ್ತೆ? ಕೃಷ್ಣ, ಸತ್ಯ ಹೇಳು, ಇವ್ರು ಹೇಳಿದ್ದೆಲ್ಲ ನೀನೇ ಮಾಡಿದ್ದ? ಹೇಳ್ದೆ ನಾನು ಕಳ್ತನ ಮಾಡಬೇಡ ಅಂತ. ಆದ್ರೆ ಇವನು ನನ್ನ ಮಾತು ಕೇಳಿದ್ರೆ ತಾನೆ. ಈಗ ಉತ್ತರ ಕೊಡು ನೋಡೋಣ. ಹೇಳು, ಎಲ್ಲರ ಮನೆಯಲ್ಲೂ ಕಳ್ತನ ಆಗಿದೆ, ಮತ್ತೆ ನಿಮ್ಮನೇಲಿ ಮಾತ್ರ ಕಳ್ತನ ಆಗಿಲ್ಲ. ಇಲ್ಲಪ್ಪ, ನಾನೇನೋ ಮಾಡಿಲ್ಲ. ಇವತ್ತು ಇವ್ರ ಮನೆಯಿಂದ ವಸ್ತು ಕಳ್ತನ ಆದಾಗ ನಾನು ಇವ್ರ ಜೊತೆಗೇ ಇದ್ದೆ. ಕೇಳಿ ಇವರನ್ನೆಲ್ಲ. ಹಾ, ಕೃಷ್ಣ ನನ್ ಜೊತೆಗೆ ಇದ್ದ ನಂದಣ್ಣ. ನನ್ ಜೊತೆಗೂ ಇದ್ದ. ಹಾ ನಂದರಾಜ, ಕೃಷ್ಣ ನನ್ ಜೊತೆ ಇದ್ದ. ಮತ್ ಕನ್ನ ನಿಮ್ ಜೊತೆಲೇ ಇದ್ಮೇಲೆ ನೀವೆಲ್ಲ ಹೇಗ್ ಹೇಳ್ತಿದ್ದೀರಾ ಕಳ್ತನ ಕೃಷ್ಣ ಮಾಡಿದ್ದು ಅಂತ? ಮಾತಾಡಿ, ಯಾಕೆ ಸುಮ್ನಾದ್ರಿ ಎಲ್ರು? ಈಗ ಹೇಳಿ. ಆದ್ರೆ ನಂದ್ರಾಣಿ, ಇದಾದ್ರೂ ಹೇಳಿ, ಎಲ್ರ ಮನೇಲೂ ಕಳ್ತನ ಆಗುತ್ತೆ, ಆದ್ರೆ ನಿಮ್ಮನೇಲಿ ಮಾತ್ರ ಯಾಕಾಗಲ್ಲ? ಅತ್ತೆ, ನಿಮ್ ಕೊಡ್ಗೋಲ್ ಎಲ್ಲೋಯ್ತು? ಅಯ್ಯೋ, ಕಡ್ಗೋಲು ಈಗಷ್ಟೇ ಇಲ್ಲೇ ಇತ್ತು, ಅಷ್ಟು ಬೇಗ ಎಲ್ಲಿ ಹೋಯ್ತು? ಈ ಕಳ್ತನ ಈಗಷ್ಟೇ ಆಗಿದೆ. ಇದಕ್ಕೆ ಅರ್ಥ ಏನಂದ್ರೆ ಆ ಕಳ್ಳ ಇಲ್ಲೇ ಎಲ್ಲೋ ಇರ್ತಾನೆ. ಬೇಗ ಹೋಗಿ ಹುಡುಕಿ ಎಲ್ರು. ಗಿರಿಧರ ಅಣ್ಣ, ಗಿರಿಧರ, ಇಲ್ಲಿ ಯಾರು ಇಲ್ಲ, ಹೊರಗಡೆ ಹೋಗಿ ಹುಡ್ಕೋ. ಇಲ್ದಿದ್ರೆ ನಿಮ್ಮ ಮನೆಯಲ್ಲಿರೋ ಎಲ್ಲ ವಸ್ತುಗಳು ಕಳ್ತನ ಆಗ್ಬಿಡುತ್ತೆ. ಹೋಗು ಹೋಗು. ಅರೆ, ಇದನ್ನೆಲ್ಲ ನನ್ಗೆ ಯಾರು ಹೇಳಿದ್ದು? ಯಾರೋ ಇದಾರಿಲ್ಲಿ. ಇಲ್ಲಿ ಯಾರು ಇಲ್ವಲ್ಲ? ಖಂಡಿತ ಇದು ನನ್ನ ಭ್ರಮೆನೇ ಇರಬೇಕು. ನಂದರಾಜ, ಯಾರು ಸಿಗ್ಲಿಲ್ಲ. ಆಯ್ತಾ, ಈಗ ಸಮಾಧಾನ ಆಯ್ತಾ ನಿಮ್ಮೆಲ್ರಿಗೂ? ನಮ್ಮನೇಲೂ ಎಲ್ಲ ವಸ್ತು ಕಳ್ತನ ಆಗಿದೆ, ಆದ್ರೆ ನನ್ ಕಂದ ಇಲ್ಲೇ ನಿಂತಿದ್ದಾನೆ. ಈಗ್ಲೂ ನೀವ್ ಇದನ್ನೇ ಹೇಳ್ತೀರಾ ನಿಮ್ಮನೆ ಕಳ್ತನಾನು ನನ್ ಕಂದನೇ ಮಾಡಿರೋದು ಅಂತ ಹೇಳಿ? ಇಲ್ಲ ನಂದ್ರಾಣಿ, ನಾವೆಲ್ಲಿ ಹೇಳಿದ್ವಿ ಇದ್ರ ಹಿಂದೆ ಕೃಷ್ಣ ಇದ್ದಾನೆ ಅಂತ? ಹಾ ಅಮ್ಮ, ನಾನು ಅದೇ ಹೇಳಿದ್ದು. ನನ್ ಮಾತು ಯಾರು ಕೇಳೋದೇ ಇಲ್ಲ. ಯಾವಾಗ ಊರಲ್ಲಿ ಕಳ್ತನ ಆದ್ರು ಈ ಕೃಷ್ಣ ಕಳ್ಳ. ಒಮ್ಮೆ ಬೆಣ್ಣೆ ಕಳ್ತನ ಆದ್ರೆ ಆಗ ಕೃಷ್ಣ ಬೆಣ್ಣೆ ಕಳ್ಳ. ಮಡ್ಕೆ ಹೊಡೆದೋದ್ರೆ ಅದು ಕೃಷ್ಣನ್ ಕೆಲ್ಸ. ಹಸು ಎಲ್ಲ ಗೋಶಾಲೆ ಬಿಟ್ಟೋಡೋದ್ರಿ ಅದು
ಕೃಷ್ಣನ್ ಕೆಲ್ಸ. ಈಗ ವೃಂದಾವನವಾಸಿಗಳ ವಸ್ತು ಕಳ್ದೋಯ್ತು, ಅದು ಕೃಷ್ಣನ್ ಕೆಲ್ಸ. ನೋಡು ಅಮ್ಮ, ಪ್ರತಿಯೊಂದು ಕೆಲ್ಸದಿಂದ ನಂದೇ ಹೆಸರು. ಹಾಗಾಗಕ್ ಸಾಧ್ಯನಾ? ನಾನಂತೂ ಇನ್ನೂ ಎಷ್ಟು ಚಿಕ್ಕವನು. ಎಲ್ಲ ಗೊತ್ತು ನನಗೆ. ನಿಮ್ಮೆಲ್ಲರ ಕಣ್ಣಿಗೆ ಕಾಣೋದೇ ನನ್ ಕಂದ. ಅದಕ್ಕೆ ಯಾವಾಗ ನೋಡಿದ್ರು ನನ್ ಕಣ್ಣನ್ ಹಿಂದೆನೆ ಬೀಳ್ತೀರಾ. ಎಲ್ರು ಕೇಳಿಸ್ಕೊಳ್ಳಿ, ನಾವೀ ಮಾತನ್ನ ಗಂಭೀರವಾಗಿ ತಗೊಳ್ಳೇಬೇಕು. ಹೀಗೆ ಕೈ ಮೇಲೆ ಕೈ ಇಟ್ಕೊಂಡು ನಿಂತಿರೋದಲ್ಲ. ಬೇಗ ಹೊರಡಿ, ನಾವು ಆ ಕಳ್ಳನ್ ಪತ್ತೆ ಮಾಡ್ಲೇಬೇಕು. ನಂದರಾಜ, ಹೀಗೇನಾದ್ರೂ ಆಗಿದ್ರೆ, ಇದ್ರ ಹಿಂದೆ ಕಂಸನ್ ಕೈವಾಡ ಇದ್ರೆ, ನಮ್ಗೆಲ್ಲ ಕಷ್ಟ ಕೊಡೋದಕ್ಕೆ ಕಂಸ ಈ ಕೆಲಸ ಮಾಡಿದ್ರೆ, ಯಾಕೆಂದ್ರೆ ಹಾವು ಸಾಯುತ್ತೆ, ಹಾಗೆ ಕೋಲು ಮುರಿಯಲ್ಲ. ಹಾ, ಇದೇ ಸರಿ ಅನ್ಸುತ್ತೆ. ನಾವೆಲ್ಲ ಸೇರಿ ಕಂಸನ ಹತ್ರ ಹೋಗ್ಬೇಕು. ಅಲ್ಲ, ಅವನು ನಮ್ಮ ಕಡಗೋಲನ್ನ ಏನ್ ಮಾಡ್ತಾನೆ? ಅವನಿಗೆ ಅದರ ಅವಶ್ಯಕತೆ ಏನಿದೆ? ಅವನಿಗೆ ಬೇರೆ ಏನ್ ಬೇಕೋ ಹೇಳಿ. ನೀನು ನಿಜ ಹೇಳ್ತಿದ್ಯಾ. ಕಂಸನ್ ಬಿಟ್ರೆ ಈ ಕೆಲ್ಸ ಬೇರೆಯವ್ರದಾಗೋಕ್ ಸಾಧ್ಯನೇ ಇಲ್ಲ. ನೀವೆಲ್ಲರೂ ಸಮಾಧಾನವಾಗಿರಿ. ನನಗಂತೂ ಅನ್ಸಲ್ಲ ಕಂಸ ಈ ರೀತಿ ಕೆಲಸ ಮಾಡ್ತಾನಂತ. ಕಂಸನ್ ಮೇಲೆ ಸಂದೇಹ ಪಡೋ ಬದಲು ನಾವೆಲ್ಲ ನಿಜವಾದ ಕಳ್ಳನ್ನ ಹುಡುಕ್ಬೇಕು. ನೀನಿವತ್ ಪಾರಾದೆ ಗೊಲ್ಲ. ಸರಿಯಾದ ಸಮಯಕ್ಕೆ ಅಣ್ಣ ನಿನ್ನ ಕಾಪಾಡ್ದ. ಇಲ್ದಿದ್ರೆ ಇವತ್ ಆಗ್ತಿತ್ತು ನಿನ್ಗೆ. ಜೈವಾಗ್ಲಿ ಜೈವಾಗ್ಲಿ, ನಂತ ಬಾಲಕನಿಗೆ ಜೈವಾಗ್ಲಿ. ಧಾಮ, ಗೆಳೆಯರೇ, ನಾವಿದೆಲ್ಲ ತಂದಾಯ್ತು. ಆದ್ರೆ ಕಟ್ಕೆ ಅಂತೂ ಇನ್ನೂ ಕಡಿಮೆ ಬೀಳ್ತಿದೆ. ಮತ್ತೆ ನೌಕೆ ಕೆಲಸ ಅಂತೂ ಇನ್ನೂ ಬಹಳ ಉಳಿದಿದೆ. ಅದೆಲ್ಲ ನಾವು ಹೇಗ್ ಮಾಡೋದು? ಅದೆಲ್ಲ ಏನೋ ಸರಿನೇ, ಆದ್ರೆ ನಾವ್ ಈ ಚಿಕ್ಕ ಚಿಕ್ಕ ಮರದ ವಸ್ತುನ ಏನ್ ಮಾಡೋದು? ಈ ಕಡ್ಗೋಲು, ಈ ನೇಗಿಲು, ಈ ಒರಳು. ಧಾಮ, ಜಗತ್ನಲ್ಲಿ ಪ್ರತಿಯೊಂದು ವಸ್ತುವಿನಿಂದ ಒಂದಲ್ಲ ಒಂದು ಉಪಯೋಗ ಇದೆ. ಚಿಕ್ಕ ಚಿಕ್ಕ ವಸ್ತುಗಳು ಒಮ್ಮೊಮ್ಮೆ ದೊಡ್ಡ ಕೆಲ್ಸಕ್ಕೆ ಉಪಯೋಗ ಆಗುತ್ತೆ. ಈ ನೇಗ್ಲನ್ನ ನೋಡು. ಈ ನೇಗ್ಲು ನಾವಿಕಂಗೆ ಹರಿಗೋಲಾಗಿ ಕೆಲಸ ಮಾಡಬಹುದು. ಮತ್ತೆ ಈ ಒರಳು ನೌಕೆ ಭಾರನ ಹತೋಟಿಲಿಡುತ್ತೆ. ಎಲ್ಲದ್ರಿಂದ ಒಂದಲ್ಲ ಒಂದು ಉಪಯೋಗ ಇದೆ. ಅದೇನು ಅಂತ ತಿಳ್ಕೊಂಡು ನೌಕೆಗೆ ಬಳಸೋಣ. ಬನ್ನಿ, ಎಲ್ಲರೂ ಬೇಗ ಬೇಗ ಕೆಲಸ ಮಾಡೋಣ. ನೀವೆಲ್ಲ ಹೀಗೆ ಮನ್ಸಿಟ್ಟು ಕೆಲಸ ಮಾಡಿ. ಸಂಜೆ ಆಗೋದ್ರ ಒಳಗೆ ಬಹಳ ಕೆಲಸ ಮಾಡಿ ಮುಗಿಸ್ಬೇಕು. ಕೃಷ್ಣ, ಕಟ್ಕೆ ಇನ್ನೂ ಕಡಿಮೆ ಆಗ್ತಿದೆ. ಮೇಲಿನ ಭಾಗ ಸಿದ್ಧ ಮಾಡೋಕೆ ನಮ್ಗಿನ್ನೂ ಬಹಳ ಕಟ್ಕೆ ಬೇಕಾಗುತ್ತೆ. ಕೃಷ್ಣ, ನಾನು ಈಗ್ಲೂ ಹೇಳ್ತಿದ್ದೀನಿ, ಊರಿನವ್ರ ಜನರಿಗೆ ಇದನ್ನ ಹೇಳು. ಈ ನೌಕೆ ಮಾಡೋದು ನಮ್ಮಿಂದ ಸಾಧ್ಯ ಆಗಲ್ಲ. ಹಾ, ಹೀಗಾಗ್ಬಾರ್ದು. ನಮ್ಗೆ ಅಪಾಯ ಬಂದು ನಾವು ಅಪಾಯದ ಬಗ್ಗೆ ಯಾರಿಗೂ ಹೇಳೋದಕ್ಕೆ ಸಮಯನೇ ಇಲ್ದಿದ್ರೆ? ರಾಧೆ, ಮನುಷ್ಯಂಗೆ ಹೆದರಿಕೆ ಆದಾಗ ಸರಿಯಾದ ನಿರ್ಣಯ ತಗೊಳ್ಳೋದಿಲ್ಲ. ಒಮ್ಮೆ ನಾವು ಜನರಿಗೆ ಜಲಪ್ರಳಯದ ವಿಷಯ ಹೇಳಿದ್ರೆ ಪ್ರಳಯ ಆಗೋದಕ್ಕಿಂತ ಮೊದಲೇ ಅನಾಹುತ ಆಗ್ಬಿಡುತ್ತೆ. ಆಯ್ತು ಕೃಷ್ಣ, ನಾನು ನನಗೆ ಎಚ್ಚರಿಕೆ ಕೊಡೋಕೊಳ್ತಿದ್ದೆ. ಏನ್ ಬೇಕಾದ್ರೂ ಮಾಡ್ಕೋ, ಆಮೇಲೆ ಹೇಳ್ಬೇಡ ನಾನ್ ನಿನ್ಗೆ ಹೇಳಲಿಲ್ಲ ಅಂತ. ಅಣ್ಣ, ನೀನು ಕಟ್ಟಿಗೆ ಚಿಂತೆ ಮಾಡಬೇಡ. ಇನ್ನು ಊರಲ್ಲಿ ಬಹಳ ಕಟ್ಟಿಗೆ ಉಳಿತಿದೆ. ಕಟ್ಗೆನಾ? ಆದ್ರೆ ಎಲ್ಲಿ ಕೃಷ್ಣ? ಆದ್ರೆ ಅದಕ್ಕೆ ನಾವು ದಿನದಲ್ಲ ರಾತ್ರಿಯಲ್ಲೇ ಹೋಗ್ಬೇಕಾಗತ್ತೆ. ಬನ್ನಿ ನನ್ ಜೊತೆ ಎಲ್ರು. ಬನ್ನಿ. ವೃಂದಾವನದ ಮೇಲೆ ಜಲಪ್ರಳಯ ತರಲಿರುವ ಮೇಘಭೇದನ ಶೂಲ. ಇದೇ ಮೇಘಭೇದನ ಶೂಲದಿಂದ ನಾನು ಕಪ್ಪು ಮೋಡಗಳನ್ನು ಭೇದಿಸಲಿದ್ದೇನೆ. ಮತ್ತಾಗ ವ್ರಜಮಂಡಲದ ಮೇಲಾಗುವುದು ಜಲಪ್ರಳಯ. ಆದ್ರೆ ಭಗವಂತ, ಆ ಕಾಲಕೇಯ ಅಂತೂ ಬಂದೇ ಬಿಟ್ಟ. ಬಹಳ ದೀರ್ಘಾಯಿಸಿದೆ ಇವರಿಗೆ. ಮೇಘಗಳನ್ನು ಒಟ್ಟಾಗಿಸೋ ಕಾರ್ಯ ನಾಳೆ ಅಷ್ಟರಲ್ಲಿ ಪೂರ್ತಿಯಾಗುತ್ತೆ. ಅರ್ಥಾತ್ ಇನ್ನೊಂದು ದಿನದ ಪ್ರತೀಕ್ಷೆ. ಕೇವಲ ಇನ್ನೊಂದೇ ದಿನ. ಆ
ನಂತರ ಮತ್ಸ್ಯಾವತಾರಿ ವಿಷ್ಣುವಿನಿಂದ ನನ್ನ ವರ್ಷಗಳ ಹಿಂದಿನ ಪ್ರತೀಕಾರ ಪೂರ್ಣಗೊಳ್ಳುತ್ತೆ. ಆದ್ರೆ ನೆನಪಿರಲಿ ಕಂಸ, ಮೇಘ ವೇದನದಲ್ಲಿ ಏನು ಲೋಪ ಆಗೋ ಹಾಗಿಲ್ಲ. ನಿನಗೆ ಕೇವಲ ಪ್ರತೀಕಾರ ಬೇಕಾಗಿದೆ ಕಾಲಕೇಯ, ಆ ಮತ್ಸ್ಯಾವತಾರಿಯಿಂದ. ಆದರೆ ನಾನು ಪೂರ್ಣ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕು. ಭಗವಂತ ಕಂಸನ ಸಾಮ್ರಾಜ್ಯ. ಆ ಚಕ್ರಧಾರಿಯ ಸ್ಥಾನದಲ್ಲಿ ಈ ಸೃಷ್ಟಿಯ ಭಗವಂತನಾಗಬೇಕಿದೆ. ಇದರ ಆರಂಭ ಮತ್ಸ್ಯಾವತಾರದ ಅಂತ್ಯದೊಂದಿಗೆ. ಅದನ್ನು ನೀನು ಮಾಡಬೇಕು. ಅದರಿಂದ ನಿಶ್ಚಿಂತನಾಗಿರು. ಮೇಘಭೇದನ ಉಚಿತ ಸಮಯಕ್ಕೆ ಮತ್ತು ಉಚಿತ ರೀತಿಯಲ್ಲಾಗುವುದು. ಕೃಷ್ಣ, ನನ್ಗಿಲ್ ಯಾವ ಮರದ ವಸ್ತುನೂ ಕಾಣಿಸ್ತಿಲ್ವಲ್ಲ. ನೀನ್ ಯಾವ ಕಟ್ಗೆ ವಿಷಯ ಹೇಳ್ತಿದ್ಯಾ? ಅಣ್ಣ, ಅಲ್ಲಿ ನೋಡು, ಎಲ್ಲರ ಮನೆಯ ದ್ವಾರ ಮತ್ತೆ ಕಿಟಕಿಯಲ್ಲಿ ಎಷ್ಟು ಮರ ಇದೆ ಅಂದ್ರೆ ನಾವು ಹೇಗೆ ನೌಕೆ ಮಾಡ್ತಿದ್ವಿ ಹಾಗೆ ಇನ್ನು 2 ನೌಕೆ ಸಿದ್ಧ ಮಾಡ್ಬೋದು. ಕೃಷ್ಣ, ಮನೆಗಳ ಬಾಗ್ಲೆಲ್ಲ ಕಟ್ಕೇನೆ. ಹಾಗಾದ್ರೆ ಮರದ್ದೇ ಬಾಗ್ಲು ಮತ್ತೆ ಕಿಟಕಿಗಳು. ಕೃಷ್ಣ, ಇದಂತೂ ಯೋಚನೆ ಇರ್ಲಿಲ್ಲ. ನೌಕೆ ಸಿದ್ಧ ಆಗೋದಕ್ಕೆ ಕಟ್ಕೆ ಸಿಕ್ಬಿಡ್ತು. ಮತ್ತೆ ಇನ್ನು ಯೋಚನೆ ಮಾಡ್ಬೇಡ ಅಣ್ಣ, ಯಾಕಂದ್ರೆ ವೃಂದಾವನವಾಸಿಗಳ ಜೀವನದ ರಕ್ಷಣೆಗಾಗಿ ನಾವು ಅವರ ಮನೆ ಮತ್ತೆ ಬಾಗ್ಲಲ್ಲಿರೋ ಕಟ್ಟಿಗೆ ತಗೊಂಡು ನೌಕೆ ಅಂತೂ ಮಾಡ್ಲೇಬೇಕಲ್ಲ. ಕೃಷ್ಣ, ನೀನ್ ನಿಶ್ಚಿಂತೆಯಿಂದ ಇರು. ಪೂರ್ಣ ವೃಂದಾವನದಲ್ಲಿ ಯಾರ್ ಮನೆ ಬಾಗ್ಲು ಅಥವಾ ಕಿಟಕಿನೂ ಉಳಿಯೋದೇ ಇಲ್ಲ. ದಾಮ, ನೀನ್ ಅರ್ಧ ಗೆಳೆಯರ ಜೊತೆ ಆ ಕಡೆ ಹೋಗು. ಜೀವಕ್ಕ, ನೀನ್ ಉಳ್ದಿರೋ ಗೆಳೆಯರ್ನ ಕರ್ಕೊಂಡು ಆ ಕಡೆ ಹೋಗು. ಮತ್ತೆ ಅಣ್ಣ ನೀನು? ಕೃಷ್ಣ, ಪೂರ್ಣ ವೃಂದಾವನ ದ್ವಾರ ಮತ್ತೆ ಕಿಟಕಿನ ತೆಗ್ಯೋಕೆ ನಾನು ಒಬ್ನೇ ಸಾಕಾಗುತ್ತೆ. ಬನ್ನಿ. ಅಣ್ಣ ಅಣ್ಣ ನಿಂತ್ಕೋ. ಏನಾಯ್ತು ಕೃಷ್ಣ? ಅಣ್ಣ, ನಾವು ವೃಂದಾವನದ ಬಾಗ್ಲು ಕಿಟಕಿ ಏನೋ ತೆಗಿತೀವಿ, ಆದ್ರೆ ಅದರ ಶುಭಾರಂಭ ನಮ್ಮ ಮನೆಯಿಂದಾನೇ ಮಾಡೋಣ. ನಮ್ಮನೇನಾ? ಆದ್ರೆ ಯಾಕೆ ಕೃಷ್ಣ? ಯಾಕಂದ್ರೆ ಅಣ್ಣ, ನಾವೇನಾದ್ರೂ ನಮ್ಮ ಮನೆಯ ಬಾಗ್ಲು ಕಿಟಕಿ ತೆಗಿದೇ ಇದ್ರೆ ಆಗ ಜನರಿಗೆ ಸಂದೇಹ ಬರುತ್ತೆ. ಬಾ ಅಣ್ಣ, ನನ್ ಜೊತೆ ಬಾ. ಹಾ ಕೃಷ್ಣ, ನೀನ್ ಸತ್ಯ ಹೇಳ್ತಿದ್ಯಾ. ನಡಿ. ಬನ್ನಿ ಗೆಳೆಯರೇ. ಮಲಗು ಗಿರಿಧರ, ಇಲ್ಲ ಅಂದ್ರೆ ಯಮರಾಜ ಬಂದ್ಬಿಡ್ತಾನೆ. ಮಲಗ್ದೆ 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 ಮಲಗ್ದೆ. ಅಣ್ಣ ಅಣ್ಣ, ಮಂಚ ತಗೊಳ್ಳಿ, ಮಂಚ. ಕೃಷ್ಣ, ನೌಕೆಗೆ ಬೇಕಾಗಿರೋ ಎಲ್ಲ ಕಟ್ಗೆ ಸಿಕ್ಕಾಗಿದೆ. ನಡಿ, ಇಲ್ಲಿಂದ ಹೋಗೋಣ. ಮಂಚ ತಗೊಳ್ಳಿ, ಮಂಚ. ಕೃಷ್ಣ, ನೀನಂತೂ ಸರಿ ಇರು. ಗಿರಿಧರಣ್ಣ, ನಿಧಾನ ನಿಧಾನ.
ಕೃಷ್ಣ, ಗುರುದೇವ, ನೀವಿಲ್ಲಿ ಈ ಸಮಯದಲ್ಲಿ? ನಾನು ನಿನ್ನೊಡನೆ ಅತ್ಯಂತ ಅವಶ್ಯ ಮಾತಾಡಬೇಕು. ಅಣ್ಣ, ನೀನು ಗೆಳೆಯರ ಜೊತೆ ಒಗ್ಗಟ್ಟಾಗಿ ನೌಕೆ ನಿರ್ಮಾಣದ ಕಾರ್ಯ ಮುಂದುವರಿಸಿ. ನಾನು ಈಗಲೇ ಬಂದೆ. ಆಗ್ಲೇ ಕೃಷ್ಣ. ಹೇಳಿ ಗುರುದೇವ, ಏನು ವಿಷಯ? ಕಾಲಕೇಯ ಜಗತ್ತಿನ ಎಲ್ಲಾ ಮೇಘಗಳನ್ನು ಒಟ್ಟಾಗಿಸಿದ್ದಾನೆ. ಆ ಮೇಘಗಳನ್ನು ನೋಡುತ್ತಿದ್ದರೆ ನಾಳೆಯ ಸೂರ್ಯಾಸ್ತದೊಳಗೆ ಮೇಘ ಜಲವರ್ಷ ಪ್ರಾರಂಭಿಸುತ್ತವೆ. ಗುರುದೇವ, ನೀವು ಚಿಂತೆ ಮಾಡಬೇಡಿ. ಜಲಪ್ರಳಯ ಆರಂಭ ಆಗೋ ಮೊದಲೇ ನಮ್ಮ ನೌಕೆ ಸಿದ್ಧವಾಗಿರುತ್ತೆ. ಪ್ರಭು, ನನ್ನ ಚಿಂತೆ ನೌಕೆಯದಲ್ಲ. ನನ್ನ ಚಿಂತೆಯ ವಿಷಯ ಈ ನೌಕೆಯನ್ನು ನಡೆಸುವವರಾರು? ಈ ನೌಕೆಯಲ್ಲಿ ಪೂರ್ಣ ವ್ರಜವಾಸಿಗಳಿರುತ್ತಾರೆ. ಯಾರು ನಡೆಸಬಲ್ಲರು? ಇದನ್ನು ಯಾರೋ ಸಾಧಾರಣ ಮನುಷ್ಯ ನಡೆಸಲಾರ. ಪ್ರಭು, ಸತ್ಯಯುಗದಲ್ಲಿ ಇಂಥ ಪ್ರಳಯವಾದಾಗ ಮಹಾರಾಜ ಮನುವಿಗೂ ಈ ಕಾರ್ಯ ಮಾಡಲಾಗಲಿಲ್ಲ. ಆಗ ಸ್ವತಃ ಸಾಕ್ಷಾತ್ ವಿಷ್ಣು ಮತ್ಸ್ಯರೂಪ ಧಾರಣೆ ಮಾಡಬೇಕಾಯಿತು ಮತ್ತು ನೌಕೆಯನ್ನು ಎಳೆಯಬೇಕಾಯಿತು. ಈ ಜಗತ್ತಿನ ಭಾರ ಹೊರಲು ಕೇವಲ ನಾರಾಯಣನಿಗೆ ಸಾಧ್ಯ. ನೀವೇ ಹೇಳಿ ಗುರುದೇವ, ನಾನು ಏನ್ ಮಾಡ್ಲಿ? ಪ್ರಭು, ನೀವು ನಿಮ್ಮೊಳಗೆ ವಾಸಿಸುವ ಮತ್ಸ್ಯ ಶಕ್ತಿಯನ್ನು ಜಾಗೃತಗೊಳಿಸಬೇಕು. ಆ ಮತ್ಸ್ಯ ಶಕ್ತಿ ಯಾವ ರೀತಿ ಆ ಸಮಯಕ್ಕೆ ಜಲಪ್ರಳಯದಿಂದ ಜಗತ್ತಿನ ರಕ್ಷಣೆ ಮಾಡಿತ್ತೋ ಅದೇ ಪ್ರಕಾರ ನೀವು ಈಗ ಮತ್ಸ್ಯ ರೂಪ ಧಾರಣೆ ಮಾಡಿ ಈ ವೃಂದಾವನದ ರಕ್ಷಣೆ ಮಾಡಬೇಕು. ಹಾ ಗುರುದೇವ, ನನ್ಗೆ ಅರ್ಥ ಆಯ್ತು. ಮತ್ತೆ ಸರಿಯಾದ ಸಮಯ ಬಂದಾಗ ನಾನು ಹಾಗೆಯೇ ಖಂಡಿತ ಮಾಡ್ತೀನಿ. ಈಗ ನನ್ಗೆ ಅಪ್ಪಣೆ ಕೊಡಿ ಗುರುದೇವ. ನಾರಾಯಣ ನಾರಾಯಣ. ಪ್ರಭು, ನಿಜವಾಗಿಯೂ ಕೃಷ್ಣ ತನ್ನೊಳಗಿನ ಮತ್ಸ್ಯ ಶಕ್ತಿಯನ್ನು ಜಾಗೃತಗೊಳಿಸಬೇಕೆ? ಹಾ ದೇವರ್ಷಿ, ಇದನ್ನು ಬಿಟ್ಟು ಬೇರೆ ಯಾವ ಮಾರ್ಗವಿಲ್ಲ. ಜಲಪ್ರಳಯದ ಸಮಯದಲ್ಲಿ ಕೇವಲ ಮತ್ಸ್ಯಗಳು ಮಾತ್ರ ಜೀವಂತವಾಗಿರುತ್ತವೆ ಮತ್ತು ಆ ನಾವೆಯನ್ನು ಜಲದಿಂದ ಹೊರಗೆಳೆಯಬಲ್ಲವು. ನಾರಾಯಣ ನಾರಾಯಣ. ಆದರೆ ಪ್ರಭು, ಕಂಸ ಕೃಷ್ಣನ ಅದೇ ಮತ್ಸ್ಯಾವತಾರದ ಅಂತ್ಯ ಮಾಡ ಬಯಸಿದ್ದಾನೆ. ಒಮ್ಮೆ ಕೃಷ್ಣ ತನ್ನೊಳಗಿನ ಮತ್ಸ್ಯ ಶಕ್ತಿಯನ್ನು ಜಾಗೃತಗೊಳಿಸಿದರೆ ಆಗ ಅವನ ಮತ್ಸ್ಯರೂಪ ಕಂಸನ ದೃಷ್ಟಿಯಿಂದ ಹೇಗೆ ಪಾರಾಗುವುದು ಪ್ರಭು? ದೇವರ್ಷಿ, ಒಮ್ಮೊಮ್ಮೆ ಎಲ್ಲಕ್ಕಿಂತ ಅಸುರಕ್ಷಿತ ಸ್ಥಾನವೇ ಎಲ್ಲಕ್ಕಿಂತ ಸುರಕ್ಷಿತವಾಗಿರುತ್ತದೆ. ನಾರಾಯಣ ನಾರಾಯಣ. ನನಗೇನು ತಿಳಿಯಲಿಲ್ಲ ಪ್ರಭು. ಜಲ ಪ್ರಳಯ. ಜಲವೆಲ್ಲೆಡೆ, ಕಣ್ಣೀರಲ್ಲಿ ಮತ್ತೊಮ್ಮೆ ಜೀವನದ ಜ್ಯೋತಿಯಾಗಿ ಮತ್ತದರ ಹನಿಯೊಂದು ಮುತ್ತಾಗಿ ತೊರೆ, ಕೆರೆ, ನದಿ, ಸಮುದ್ರದಲ್ಲಿರುವೆ ಮತ್ತು ನಾನು ಹರಿದಾಗ ಪ್ರಳಯವಾಗಿ ಆ ಲೀಲಾಧಾರಿ ವಿಷ್ಣುವಿಲ್ಲಿ ಬರಲೇಬೇಕು, ಮತ್ಸ್ಯವಾಗಿ. ಪರಮಾವತಾರಿ, ಬರುವೆಯಲ್ಲ ಮತ್ಸ್ಯ ಅವತಾರವಾಗಿ. ಬರದೇ ಇದ್ದರೆ ಈ ನಿನ್ನ ಭಕ್ತರ ಅಂತಿಮ ಸಂಸ್ಕಾರವಾಗುತ್ತದೆ. ಬಂದರೆ ಈ ಭಗವಂತ ಕಂಸ ನಿನ್ನ ಅಂತಿಮ ಸಂಸ್ಕಾರ ಮಾಡುತ್ತಾನೆ. ನಿರ್ಣಯ ನಿನ್ನದೇ. ಬಾ ಇಲ್ಲಿ, ಬಾ, ಬರಬೇಡ. ಮತ್ಸ್ಯ, ಮತ್ಸ್ಯ,
ಈ ಈ ಜಲ ಎಲ್ಲಿಂದ ತಂದಿರಿ ನೀವು? ಕ್ಷಮಿಸಿ ಭಗವಂತ, ಆದ್ರೆ ಈ ನೀರು ಅರಮನೆ ಕುಂಭದಿಂದಾನೇ ಬಂದಿದೆ. ಸುಳ್ಳು. ನೀವಿಬ್ರು ಆ ಚಕ್ರಧಾರಿ ಜೊತೆ ಸೇರಿದ್ದೀರಾ ಅಲ್ವಾ? ನನಗೆ ದಾಸಿಯರ ಅವಶ್ಯಕತೆ ಇಲ್ಲ. ಮತ್ಸ್ಯ 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 ಭಗವಂತ ಭಗವಂತ ಭದ್ರಾಕ್ಷ ಭಗವಂತ ಏನಾಯ್ತು? ದಾಸಿಯರ ಕತೆನ ಬೆಣ್ಣೆ ಮಾಡಿದಿರಲ್ಲ ನೀವು. ಅಲ್ಲಿ ನೋಡು ನೋಡಲಿ ಮತ್ಸ್ಯ ನೋಡಲಿ. ಎಲ್ಲಿದೆ ಮೀನು? ಇಲ್ಲಿ ಯಾವ ಮೀನು ಇಲ್ಲ ಭಗವಂತ. ಅರೆ ಇದೆಯಲ್ಲ, ಅಲ್ಲಿ ನೋಡು ಅಲ್ಲಿ. ಅದು ನೋಡುತ್ತಿದೆ, ನನ್ನ ನೋಡುತ್ತಿದೆ. ಇದು ಆಕಾರವನ್ನು ಹೆಚ್ಚಿಸುತ್ತಿದೆ, ನನ್ನ ಹೆದರಿಸಲು ಪ್ರಯತ್ನಿಸುತ್ತಿದೆ. ಅಯ್ಯೋ ಭಗವಂತ, ಆ ವಿಷ್ಣು ಸ್ವತಃ ಅವನೇ ನಿಮಗೆ ಹೆದರ್ತಾನೆ. ನಿಮ್ಮನ್ನ ಯಾರು ಹೆದರ್ಸಕ್ಕಾಗತ್ತೆ ಭಗವಂತ? ಒಂದು ಮೀನು ಅದಿಲ್ಲಿ ಇಲ್ವೇ ಇಲ್ಲ. ಇದೆ ಪ್ರೇತ, ಸರಿಯಾಗಿ ನೋಡಲಿ. ಅದಕ್ಕೆ ರೆಕ್ಕೆಗಳು ಇವೆ. ಅದು 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 ನನ್ನ ಕಡೆ ಬರುತ್ತಿದೆ. ಭದ್ರಾಕ್ಷ ಕಾಪಾಡು ನನ್ನನ್ನು. ಅಯ್ಯೋ ಭದ್ರಾಕ್ಷ ತಡೆ ಅದನ್ನು.